Welcome to Digital Learning. Dear students, today we are going to begin a new chapter, that is fourth chapter, fourth unit in Financial Accounting 2 of second semester BCom of Mangalore University. And the second chapter is fourth chapter is fire insurance claims. And in this fourth chapter, fire insurance claim, today we will discuss in the first session meaning and types of fire insurance claims and also the procedure of calculation of the fire insurance claims. So we will discuss the theoretical part of this chapter today. To give an introduction to this chapter, we should know the present scenario of the business. With this present scenario of the business, we can have a clear picture of the today's business and the need for fire insurance. So here, business world is dynamic and full of risks and uncertainties. Business world ಎಂಬುದು ತುಂಬಾ ಡೈನಾಮಿಕ್ ಇದೆ. ಅದರಲ್ಲಿ ರಿಸ್ಕ್, ಅನಿಶ್ಚಿತತೆ ತುಂಬಾ ಇದೆ. ಅದರಲ್ಲಿ ಸಂಪೂರ್ಣವಾಗಿ ಅದು ಎಲ್ಲಾ ಕಡೆಯಿಂದಲೂ ಆ ಒಂದು ಸಮಸ್ಯೆ, ಆ ಒಂದು ರಿಸ್ಕ್ಗಳನ್ನು ಅದನ್ನು ಆವರಿಸಿಕೊಂಡಿದೆ. ಡ್ಯೂರಿಂಗ್ ದ ಕೋರ್ಸ್ ಆಫ್ ರನ್ನಿಂಗ್ ದ ಬಿಸ್ನೆಸ್ is exposed to a number of risks such as fire, accident, burglary, ಹೀಗೆ ಹಲವಾರು ರೀತಿಯ ರಿಸ್ಕ್ಗಳು ಆಗುವಂತ ಸಾಧ್ಯತೆ ಇದೆ. ಒಂದು ಬಿಸ್ನೆಸ್ ರನ್ ಮಾಡುವಾಗ ಫೈರ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಬರ್ಗ್ಲರಿ ಆಗ್ಬೋದು ಅಲ್ವಾ, ಕಳ್ಳತನ ಆಗ್ಬೋದು, ಈ ರೀತಿ ಬೇರೆ ಬೇರೆ ಇದೆ. ಆಫ್ ಆಲ್ ದೀಸ್ ರಿಸ್ಕ್ ಆಫ್ ಫೈರ್ ಇಸ್ ವೆರಿ ಸೀರಿಯಸ್. ಫೈರ್ ಎಂಬುದು ಬೆಂಕಿ, ಅದು ಸಮಸ್ಯೆಯನ್ನುಂಟು ಮಾಡಿದ್ರೆ ಇಟ್ ಇಸ್ ವೆರಿ ಡೇಂಜರಸ್, ಇಟ್ ಇಸ್ ವೆರಿ ಸೀರಿಯಸ್ ಆಲ್ಸೋ. ದೇರ್ ವಿಲ್ ಬಿ ಹ್ಯೂಜ್ ಲಾಸ್ ಫಾರ್ ದ ಬಿಸ್ನೆಸ್. ಬೇರೆ ಬೇರೆ ಇದೆ. ಈಗ ಅಪಘಾತಗಳಿಂದಲೂ ತುಂಬಾ ಉಂಟಾಗ್ಬೋದು ಲಾಸ್. ಈಗ ಏನು ಅರ್ಥಕ್ವೇಕ್ ಉಂಟಾದ್ರೆ ಅಥವಾ ಸುನಾಮಿ ಉಂಟಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಉಂಟಾಗುತ್ತೆ. ಆದ್ರೆ ಫೈರ್ ಇಂದ ಇಟ್ ಇಸ್ ವೆರಿ ಸೀರಿಯಸ್. ಇಟ್ ಹ್ಯಾಪನ್ಸ್ ಇನ್ ದ ಬಿಸ್ನೆಸ್. ಸೊ ದ ಸ್ಟಾಕ್ ಕೆಪ್ಟ್ ಇನ್ ದ ಬಿಸ್ನೆಸ್ ಇಸ್ ಸಬ್ಜೆಕ್ಟ್ ಟು ದ ರಿಸ್ಕ್ ಆಫ್ ಲಾಸ್ ಬೈ ಫೈರ್. ಒಂದು ಸ್ಟಾಕ್ ನೀವು ಗೋಡೌನ್ ಅಲ್ಲಿ, ವೇರ್ ಹೌಸ್ ಅಲ್ಲಿ ಇಟ್ಟಿದ್ರೆ ಇಟ್ ಈಸ್ ಆಲ್ವೇಸ್ ಸಬ್ಜೆಕ್ಟ್ ಟು ದ ರಿಸ್ಕ್ ಆಫ್ ಫೈರ್. ರಿಸ್ಕ್ ಆಫ್ ದ ಲಾಸ್ ಬೈ ಫೈರ್, ಯಾವಾಗ ಬೆಂಕಿ ಹಿಡಿತದೆ ಹೇಳಲಿಕ್ಕೆ ಆಗಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗ್ಬಹುದು ಅಥವಾ ಬೇರೆ ಏನಾದ್ರೂ ಆಗ್ಬಹುದು. ವಿ ಆರ್ ವರ್ಕಿಂಗ್ ವಿತ್ ಎಲೆಕ್ಟ್ರಿಸಿಟಿ, isn't it? So it is all subject to this type of the risk. So a prudent businessman, what they do is they take a fire insurance policy covering the loss of the stock by fire. Or ಏನು ಮಾಡ್ತಾರೆ, ಸ್ಟಾಕ್ ಅನ್ನ ಲಾಸ್ ಆಗೋದಕ್ಕೆ ಬೇಕಾಗಿ ಇನ್ಶೂರೆನ್ಸ್ ತೆಗಿತಾರೆ. A fire insurance policy which covers the loss of the stock by fire, in which the insurance company undertakes to compensate the business for the loss of the stock by fire, is called as fire insurance policy. So fire insurance policy ಅಂದ್ರೆ ಅದರಲ್ಲಿ ಏನು ಕವರ್ ಆಗ್ತದೆ, ಲಾಸ್ ಆಫ್ ಸ್ಟಾಕ್ ಬೈ ಫೈರ್. ಫೈರ್ ಇಂದ ಉಂಟಾಗುವಂತಹ ಲಾಸ್ ಆಫ್ ಸ್ಟಾಕ್ ವಿಲ್ ಬಿ ಕವರ್ಡ್ ಹಿಯರ್. ಸೊ ಇನ್ ದಿಸ್ ಪಾಲಿಸಿ ದ ಇನ್ಶೂರೆನ್ಸ್ ಕಂಪನಿ ಅಂಡರ್ಟೇಕ್ಸ್ ಟು ಕಂಪನ್ಸೇಟ್ ದ ಬಿಸ್ನೆಸ್ ಫಾರ್ ದ ಲಾಸ್ ಆಫ್ ಸ್ಟಾಕ್ ಬೈ ಫೈರ್. ಸ್ಟಾಕ್ ಆಫ್ ಫೈರ್, ಲಾಸ್ ಆಫ್ ದ ಸ್ಟಾಕ್ ಬೈ ಫೈರ್, ಸ್ಟಾಕ್ ಎಲ್ಲಿ ಲಾಸ್ ಆಗ್ತದೋ, ಫೈರ್ ಇಂದ ಎಲ್ಲಿ ಲಾಸ್ ಆಗ್ತದೆ, ಅದನ್ನ ಈ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಏನಾಗ್ತದೆ, ಕಂಪನ್ಸೇಟ್ ಮಾಡ್ತದೆ, ಪರಿಹಾರ ಕೊಡ್ತದೆ. ಅದರ ಪ್ರೊಸೀಜರ್ ಇದೆ, ಅದೇ ರೀತಿ ನಾವು ಮುಂದುವರಿಬೇಕು. ದ ಸ್ಟಾಕ್ ಇಸ್ ಇನ್ಶೂರ್ಡ್ ಇನ್ ಕನ್ಸಿಡರೇಷನ್ ಆಫ್ ಪೇಮೆಂಟ್ ಕಾಲ್ಡ್ ಪ್ರೀಮಿಯಂ. ಆದ್ರೆ ನೀವು ಪ್ರೀಮಿಯಂ ಕಟ್ಟಬೇಕು ಪೀರಿಯಾಡಿಕಲ್ ಆಗಿ. ಅದರ ರೂಲ್ಸ್ ಪ್ರಕಾರ, ಕಂಪನಿಯ ನಿಯಮ ಪ್ರಕಾರ ನೀವು ಪ್ರೀಮಿಯಂ ಕಟ್ತಾ ಇರಬೇಕು. ಈಗ ವೆಹಿಕಲ್ ಇನ್ಶೂರೆನ್ಸ್ ಇದೆ, ಎಲ್ಲ ವೆಹಿಕಲ್ಗೆ ಎವ್ರಿ ಇಯರ್ ಯು ಹ್ಯಾವ್ ಟು ಪೇ ದ ಪ್ರೀಮಿಯಂ, ಇನ್ಶೂರೆನ್ಸ್ ಪ್ರೀಮಿಯಂ. ಸಿಮಿಲರ್ ವೇ ಫಾರ್ ಫೈರ್ ಇನ್ಶೂರೆನ್ಸ್ ಆಲ್ಸೋ ಯು ಹ್ಯಾವ್ ಟು take the insurance, then the loss will be made good by the insurance company. Meaning of insurance claim: when a fire occurs, it destroys a number of assets, isn't it? Building, machinery, furniture, stock, all these assets are destroyed by fire. Fire ಆಗಿಬಿಟ್ರೆ ಎಲ್ಲ ನಾಶ ಆಗ್ತದೆ. Nothing will be left out, isn't it? Sometimes partly it may be damaged, sometimes everything will be damaged. So partially damaged, fully damaged, it may happen.
ಬಿಲ್ಡಿಂಗ್ ಮಾತ್ರ ಅಲ್ಲ, ಅಲ್ಲಿರುವ ಸ್ಟಾಕ್ ಹೋಗ್ತದೆ, ಮೆಷಿನರಿ ಹೋಗ್ತದೆ, ಫರ್ನಿಚರ್ ಹೋಗ್ತದೆ. So, it is in the interest of the business to take fire insurance policy to indemnify against the loss of the stock and other assets resulting from the fire. ಅದಕ್ಕೆ ಬೇಕಾಗಿ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾರೆ, ಅವರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಬೇಕಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ, ಫೈರ್ ಇನ್ಶೂರೆನ್ಸ್ ತೆಗಿತಾರೆ. ಅದರ ಮೂಲಕ ಏನಾದರೂ fire, because of the fire, if any stock or assets are destroyed, it will be made good. So a fire insurance claim is lodged with the insurance company for the loss of the stock and other assets by the fire. ಫೈರ್ ಮೂಲಕ ಏನೇ ಸ್ಟಾಕ್ ಆಗಲಿ ಅಥವಾ ಬೇರೆ ಅಸೆಟ್ ಲಾಸ್ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಇನ್ಶೂರೆನ್ಸ್ ಕಂಪನಿಯಲ್ಲಿ ಕ್ಲೈಮ್ ಅನ್ನು ಲಾಡ್ಜ್ ಮಾಡಬೇಕು. ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಹ್ಯಾಸ್ ಟು ಬಿ ಲಾಡ್ಜ್ಡ್ ವಿತ್, ವಿ ಹ್ಯಾವ್ ಟು ಅಪ್ಲೈ ದೇರ್. ಇನ್ಶೂರೆನ್ಸ್ ತಗೊಂಡಿದ್ರಿ, ಯು ಹ್ಯಾವ್ ಟು ಇನ್ಫಾರ್ಮ್ ದೆಮ್, ಯು ಹ್ಯಾವ್ ಟು ಲಾಡ್ಜ್ ಎ ಕ್ಲೈಮ್ with them, then it will be made, payment will be made. It is easy to lodge claim for the loss of all the assets except stock. ಬೇರೆ ಎಲ್ಲ ಈಸಿ ಆಗ್ತದೆ. ಈಗ ಒಂದು ವೆಹಿಕಲ್ ಆದ್ರೆ ವೆಹಿಕಲ್ ನ ವ್ಯಾಲ್ಯೂ ಗೊತ್ತಿರ್ತದೆ, ಬಿಲ್ಡಿಂಗ್ ಅಥವಾ ಬೇರೆ ಏನೋ ಇದ್ರೆ ವ್ಯಾಲ್ಯೂ, ಆದ್ರೆ ಸ್ಟಾಕ್ ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ಎ ಬಿಟ್ ಡಿಫಿಕಲ್ಟ್ ಟು lodge loss of the stock because stock is moving, isn't it? It is, ಅದು ಮೂವ್ ಆಗ್ತಾ ಇರ್ತದೆ, ಅದು ಅಲ್ಲೇ ಇರುವುದಿಲ್ಲ, ಎಷ್ಟು ಸ್ಟಾಕ್ ಇದೆ ಗೊತ್ತಾಗೋದಿಲ್ಲ. ಸ್ಟಾಕ್ ರಿಜಿಸ್ಟರ್ ಹಾಳಾಗಿ ಡ್ಯಾಮೇಜ್ ಆಗಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕ್ಲೈಮ್ ದ ಲಾಸ್. To lodge claim for the loss of stock by fire, the value of the stock on the date of the fire has to be estimated. So stock andre it is left, its process is purchase sale, isn't it? So purchase ಆಗ್ತದೆ, ಸೇಲ್ ಆಗ್ತದೆ, ಬ್ಯಾಲೆನ್ಸ್ ಅಲ್ಲಿ ಎಷ್ಟು ಉಳಿತದೆ. ಸೊ ನಿಮ್ಮ ಫೈರ್ ಆಗುವಂತ ಸಂದರ್ಭದಲ್ಲಿ ಎಷ್ಟು ಇದೆ ಫೈರ್, it is unexpected, accidental, isn't it? So we cannot value it. So value ಅಲ್ಲಿ ಸ್ಟಾಕ್ ರಿಜಿಸ್ಟರ್ ನೋಡ್ಬೇಕಾಗುತ್ತೆ. ಸ್ಟಾಕ್ ರಿಜಿಸ್ಟರ್ ಅಲ್ಲಿ you have to see what was the stock today. ಅದು ಡ್ಯಾಮೇಜ್ ಆದ್ರೆ it is very difficult. So we have to date of the fire ಅಲ್ಲಿ ನಾವು ಅದನ್ನ ಎಸ್ಟಿಮೇಟ್ ಮಾಡ್ತೇವೆ. ಟೈಪ್ ಆಫ್ ದ ಲಾಸ್ ಡ್ಯೂ ಟು ಫೈರ್. ಟೈಪ್ಸ್ ಆಫ್ ದ ಲಾಸ್ ಯಾವುದು? The insurance becomes liable. The insurer becomes liable. Insurer ಅಂದ್ರೆ ಕಂಪನಿ, ಇನ್ಶೂರೆನ್ಸ್ ಕಂಪನಿ becomes liable to indemnify the trader on happening of the event against which the policy is taken. ಅಂದ್ರೆ ಇಂಡಮ್ನಿಫೈ ಅಂದ್ರೆ ಪರಿಹಾರ, ಕಂಪನ್ಸೇಟ್ ಮಾಡೋದು ಅಂತ. ಲಾಸ್ ಅನ್ನು ಕಂಪನ್ಸೇಟ್ ಮಾಡೋದು. ಅಗ್ರಿಮೆಂಟ್ ಮಾಡಿರ್ತಾರೆ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಕಂಪನಿ ಒಟ್ಟಿಗೆ, ಅದನ್ನ ಇಂಡಮ್ನಿಫೈ ಮಾಡೋದು. ಲಾಸ್ ಕೇಸ್ ಲಾಡ್ಜ್ ಮಾಡಿ ಅದರ ಪರಿಹಾರವನ್ನು ಕೊಡೋದಕ್ಕೆ ಇಂಡಮ್ನಿಫೈ ಮಾಡೋದು ಅಂತ ಹೇಳ್ತೇವೆ. ಸೊ ಈಗ ಇನ್ಶೂರೆನ್ಸ್ ಕಂಪನಿಗೆ ಯಾವಾಗ ಇಂಡಮ್ನಿಫೈ ಮಾಡುವಲ್ಲ ಜವಾಬ್ದಾರಿ ಇದೆ, ಪರಿಹಾರ ಕೊಡುವ ಜವಾಬ್ದಾರಿ ಇದೆ. ಯಾವಾಗ ಅಂದ್ರೆ ಇಂಡಮ್ನಿಫೈ ಮಾಡುವ ಜವಾಬ್ದಾರಿ ಆನ್ ದ ಹ್ಯಾಪನಿಂಗ್ ಆಫ್ ಇವೆಂಟ್ ಅಗೇನ್ಸ್ಟ್ ವಿಚ್ ಪಾಲಿಸಿ ಇಸ್ ಟೇಕನ್. ಯಾವ ಘಟನೆ, ಯಾವ ಫೈರ್ ಆಕ್ಸಿಡೆಂಟ್ ಆಗಿದೆ, ಯಾವ ಘಟನೆ ಆಗಿದೆಯೋ ಅದರ ವಿರುದ್ಧ ಇನ್ಶೂರೆನ್ಸ್ ತಗೊಂಡಿದ್ರೆ ಮಾತ್ರ. ಯಾವುದೋ ಒಂದು ಗೋಡೌನ್ ಅಲ್ಲಿ ಇನ್ಶೂರೆನ್ಸ್ ತಗೊಂಡಿದ್ದೀರಿ, ಫೈರ್ ಇನ್ಶೂರೆನ್ಸ್, ದೆನ್ ಇಟ್ ಈಸ್ ಅಂಡರ್ ದಟ್. ಸೊ ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್, isn't it? ಈಗ ಒಂದು ಗೋಡೌನಿಗೆ ಫೈರ್ ಇನ್ಶೂರೆನ್ಸ್ ತಗೊಂಡಿದ್ದೀರಿ, ಫೈರ್ ಇಂದ ಡ್ಯಾಮೇಜ್ ಆದ್ರೆ ಕೊಡ್ತಾರೆ. ಬೇರೆ ಏನಾದ್ರೂ ಆದ್ರೆ, ಬಿರುಗಾಳಿ ಬಂತು ಅಥವಾ ಬೇರೆ ಏನಾದ್ರು ಫ್ಲಡ್ ಬಂತು, they will not give the they will not indemnify, they will not give you the compensation only due to the fire. And ಯಾವ ಸಬ್ಜೆಕ್ಟ್ ನ ಮೇಲೆ, ಯಾವ ಸ್ಟಾಕ್ ನ ಮೇಲೆ ನೀವು ತಗೊಂಡಿದ್ದೀರೋ, ಯಾವ ವೇರ್ ಹೌಸ್ ನ ಸ್ಟಾಕ್ ನ ಮೇಲೆ ತಗೊಂಡಿದ್ದೀರೋ ಅದಕ್ಕೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು. ಸೊ ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಇಸ್ ಯೂಶುವಲಿ ಟೇಕನ್ ಟು ಕವರ್ ಫಾಲೋವಿಂಗ್ ಟೈಪ್ ಆಫ್ ದ ಲಾಸಸ್. 3 ಟೈಪಿನ ಲಾಸ್ ಅನ್ನ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಕವರ್ ಮಾಡ್ತದೆ. ಯು ಕ್ಯಾನ್ ಕವರ್ ಇಟ್: ಲಾಸ್ ಆಫ್ ದ ಸ್ಟಾಕ್, loss of fixed assets, loss of profit. So stock loss ಆದ್ರೆ, ಫಿಕ್ಸ್ಡ್ ಅಸೆಟ್ ಲಾಸ್ ಆದ್ರೆ, ಪ್ರಾಫಿಟ್ ಲಾಸ್ ಆದ್ರೆ ಅದರ ಮೇಲೆ ಇನ್ಶೂರೆನ್ಸ್ ತೆಗಿಬಹುದು. So we are concerned in this session, in this chapter for first BCom, that is second semester of the BCom, according to Bangalore University syllabus, we are concerned with the estimating of loss of stock due to fire only. Fire ಇಂದಾಗಿ ಲಾಸ್ ಆಫ್ ಸ್ಟಾಕ್ ಆಗುತ್ತಲ್ಲ, ಲಾಸ್ ಆಫ್ ಸ್ಟಾಕ್ ಡ್ಯೂ ಟು ಫೈರ್, ಅದು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಬೇರೆ ಲಾಸ್ ಆಫ್ ಫಿಕ್ಸ್ಡ್ ಅಸೆಟ್, ಲಾಸ್ ಆಫ್ ಪ್ರಾಫಿಟ್ ನ ಬಗ್ಗೆ ಇಲ್ಲಿ ಮಾತಾಡೋದಿಲ್ಲ. ಇಫ್ ಎನಿ ಆಫ್ ದ ಫಿಕ್ಸ್ಡ್ ಅಸೆಟ್ ಇಸ್ ಡಿಸ್ಟ್ರಾಯ್ಡ್ ಬೈ ಫೈರ್, ಎ ಕ್ಲೈಮ್ ಕ್ಯಾನ್ ಬಿ ಲಾಡ್ಜ್ಡ್ ವಿತ್ ದ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಲಾಸ್ ಸಫರ್ಡ್ ಆನ್ ಇಟ್ಸ್ ಡಿಸ್ಟ್ರಕ್ಷನ್. ಏನು ಒಂದು ಫೈರ್ ಆಗಿ ಫಿಕ್ಸ್ಡ್ ಅಸೆಟ್ ಡಿಸ್ಟ್ರಾಯ್ ಆದ್ರೆ ಅದಕ್ಕೆ ಫೈರ್ ಏನ್ ಮಾಡಬಹುದು, ಫೈರ್ ಇನ್ಶೂರೆನ್ಸ್ ಕಂಪನಿ ಒಟ್ಟಿಗೆ ನಾವು ಕೇಸ್ ಲಾಡ್ಜ್ ಮಾಡಬಹುದು. ಸಿಮಿಲರ್ಲಿ ದ ಫೈರ್ ರಿಸಲ್ಟ್ಸ್ ನಾಟ್ ಓನ್ಲಿ ಇನ್ ದ ಲಾಸ್ ಆಫ್ ದ ಪ್ರಾಪರ್ಟಿ ಬಟ್ ಆಲ್ಸೋ ಪ್ರಾಫಿಟ್ ಟು ದ ಬಿಸ್ನೆಸ್. ಬಿಸ್ನೆಸ್ ನ ಲಾಭದ ಮೇಲೆ ಅದು ಪರಿಣಾಮ ಬೀರುತ್ತೆ, ಅದಕ್ಕೂ ಲಾಡ್ಜ್ ಮಾಡಬಹುದು ಕೇಸ್. ಆದ್ರೆ ಈಗ ಅದರ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಮಾಡೋದಿಲ್ಲ. ವಾಟ್ ವಿ ಡಿಸ್ಕಸ್ ಟುಡೇ ಈಸ್ ಅಬೌಟ್ ದ, ಇನ್ ದಿಸ್ ಚಾಪ್ಟರ್ ಈಸ್ ಅಬೌಟ್ ದ ಲಾಸ್ ಆಫ್ ದ ಸ್ಟಾಕ್.
If the stock has been insured against fire and it is destroyed by fire, then a claim can be lodged by the ಇನ್ಶೂರ್ಡ್ ಅಂದ್ರೆ ನೀವು ನಿಮ್ಮ ಕಂಪನಿ ಆದ್ರೆ ಈಗ ಯಾವ ಕಂಪನಿಗೆ ಲಾಸ್ ಆಗಿದೆಯೋ, ಯಾವ ಕಂಪನಿಯಲ್ಲಿ ಬೆಂಕಿ ಬಿದ್ದಿದೆ ಅದು ಇನ್ಶೂರ್ಡ್. ಅವರು ಇನ್ಶೂರೆನ್ಸ್ ತಗೊಂಡವರು, ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ತಗೊಂಡವರು, ನೀವೀಗ ತಗೊಂಡಿದ್ರೆ ನೀವಾಗಿರ್ತೀವಿ. ಇನ್ಶೂರ್ಡ್ ವಿತ್ ದ ಇನ್ಶೂರರ್ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಒಟ್ಟಿಗೆ ಫಾರ್ ದ ಲಾಸ್ ಆಫ್ ದ ಸ್ಟಾಕ್. ಸೊ ಅದಕ್ಕೆ ಕೇಸ್ ಲಾಡ್ಜ್ ಮಾಡಬೇಕು. ಇನ್ಶೂರರ್ ನೊಟ್ಟಿಗೆ ಕೇಸ್ ಲಾಡ್ಜ್ ಮಾಡಬೇಕು, ಅಂದ್ರೆ ಕ್ಲೈಮ್ ಲಾಡ್ಜ್ ಮಾಡಬೇಕು. ಆಗ ಅವರಿಗೆ ಅವರು ಅದರ ಪೇಮೆಂಟ್ ಮಾಡ್ತಾರೆ. ಅದಕ್ಕೆ ಪ್ರೊಸೀಜರ್ ಇದೆ. ದ ಫಾಲೋಯಿಂಗ್ ಪ್ರೊಸೀಜರ್ ಇಸ್ ಫಾಲೋಡ್ ಫಾರ್ ದ ಎಸ್ಟಿಮೇಷನ್ ಆಫ್ ದ ಸ್ಟಾಕ್ ಇನ್ ಹ್ಯಾಂಡ್ ಆನ್ ದ ಡೇಟ್ ಆಫ್ ದ ಫೈರ್ ಅಂಡ್ ಫಾರ್ ಲಾಡ್ಜಿಂಗ್ ದ ಕ್ಲೈಮ್ ಫಾರ್ ದ ಲಾಸ್ ಆಫ್ ದ ಸ್ಟಾಕ್. ಸ್ಟಾಕ್ ಇನ್ ಹ್ಯಾಂಡ್ ಎಷ್ಟಿತ್ತು ಆನ್ ದ ಡೇಟ್ ಆಫ್ ದ ಫೈರ್? ವಾಟ್ ವಾಸ್ ದ ಸ್ಟಾಕ್ ಇನ್ ಹ್ಯಾಂಡ್? ವಾಟ್ ವಾಸ್ ದ ಅಮೌಂಟ್ ಆಫ್ ದ ಸ್ಟಾಕ್ ಇನ್ ಹ್ಯಾಂಡ್ ಆನ್ ದ ಡೇಟ್ ಆಫ್ ದ ಫೈರ್? It should be calculated. So estimation of the stock in hand on the date of the fire is very important. ಬೆಂಕಿ ಬಿದ್ದಂತಹ, ಬೆಂಕಿ ಅನಾಹುತ ಆದಂತಹ ದಿನ ಎಷ್ಟು ಸ್ಟಾಕ್ ಇತ್ತು ಅದರ ಅಂದಾಜು ಮಾಡುವುದು ತುಂಬಾ ಇಂಪಾರ್ಟೆಂಟ್. ಆ ನಂತರ ನಾವು ಲಾಡ್ಜ್ ಮಾಡಬೇಕು ಕೇಸ್. ಅದು ಹೇಗೆ ಮಾಡುವುದು? ಸೊ ಫಸ್ಟ್ ಆಫ್ ಆಲ್ ವಿ ಶುಡ್ ನೋ 2 ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಏನಂದ್ರೆ, ಇಫ್ ದ ಪ್ರಾಪರ್ ರೆಕಾರ್ಡ್ಸ್ ಆರ್ ಮೇಂಟೈನ್ಡ್, ರೆಕಾರ್ಡ್ ಎಲ್ಲ ಕರೆಕ್ಟ್ ಇದೆ, ಅಂಡ್ ಇಫ್ ಸಚ್ ರೆಕಾರ್ಡ್ಸ್ ಆರ್ ನಾಟ್ ಡಿಸ್ಟ್ರಾಯ್ಡ್ ಬೈ ಫೈರ್, ಎಲ್ಲ ರೆಕಾರ್ಡ್ ಕರೆಕ್ಟ್ ಮೇಂಟೈನ್ ಮಾಡಿದ್ದೀರಿ, ರೆಕಾರ್ಡ್ ಡ್ಯಾಮೇಜ್ ಆಗಲಿಲ್ಲ, ಡೆಸ್ಟ್ರಾಯ್ ಆಗಲಿಲ್ಲ, ರೆಕಾರ್ಡ್ಸ್ ಇದೆ, then it is very easy, isn't it? Value of the stock on the date of the fire can be ascertained from the stock record. ಸ್ಟಾಕ್ ರೆಕಾರ್ಡ್ ಇಂದ ನಾವೇನ್ ಮಾಡಬಹುದು? ವ್ಯಾಲ್ಯೂ ಆಫ್ ದ ಸ್ಟಾಕ್ ಅನ್ನ ತೆಗಿಬಹುದು. ಆರ್ ಫ್ರಮ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ದೆನ್ ಆ ನಂತರ ಫ್ರಮ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ದ ಸ್ಟಾಕ್ ಸಾಲ್ವೇಜ್ ಆರ್ ಸೇವ್ಡ್ ಶುಡ್ ಬಿ ಡಿಡಕ್ಟೆಡ್. ಈಗ ವೇರ್ ಹೌಸ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ ಅಂದಾಜಾಗ್ತದೆ. ಒಂದು 10 ಲಕ್ಷ ರೂಪಾಯಿ ಸ್ಟಾಕ್ ಇದೆ. ಅದು ಏನು from the stock record you ascertained the value of the stock on the date of the fire. ಸ್ಟಾಕ್ ರಿಜಿಸ್ಟರ್ ಅಲ್ಲಿ ಎಲ್ಲ ರೆಂಟ್ ಕಾರ್ಡ್ ಆಗಿರ್ತದಲ್ಲ, ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡಿ ಇನ್ನು ನಿಮಗೆ ಏನ್ ಸಿಗ್ತದೆ? ಡೇಟ್ ಆಫ್ ದ ಫೈರ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಎಷ್ಟು? 10 lakh. ನಂತರ ಏನಾಗ್ತದೆ? ಫ್ರಮ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್, ಈ 10 lakh ಇಂದ ಸ್ಟಾಕ್ ಸಾಲ್ವೇಜ್ ಆರ್ ಸೇವ್ಡ್ ಶುಡ್ ಬಿ ಡಿಡಕ್ಟೆಡ್. ಅಲ್ಲಿ ಉಳಿದದ್ದಿದೆ ಅಲ್ವಾ, ಎಷ್ಟು ಉಳಿದಿದೆ ಅದರ ಕೌಂಟ್ ಮಾಡಿಕೊಂಡು ಎಷ್ಟು ಉಳಿದಿದೆ, ಡ್ಯಾಮೇಜ್ ಆಗದೆ ಉಳಿದಿದೆ, ಅದನ್ನ ವ್ಯಾಲ್ಯೂ ಮಾಡಬೇಕು. ಆಗ ಒಂದು 8 ಲಕ್ಷ ಸಿಗುತ್ತೆ ಅಂತ ಇಟ್ಕೊಳ್ಬೋದು. ಆಗ ಎಷ್ಟಾಯ್ತು? 10 lakh ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್, ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ 10 lakh. 10 lakh ಅಲ್ಲಿ 8 ಲಕ್ಷ ಉಳಿದಿದೆ, ಏನು ಡ್ಯಾಮೇಜ್ ಆಗಿದೆ. ಆಗ ಬ್ಯಾಲೆನ್ಸ್ ಏನಾಗ್ತದೆ? 2 lakh. ದಟ್ ಬ್ಯಾಲೆನ್ಸ್ ವಿಲ್ ಬಿ ದ ಅಮೌಂಟ್ ಆಫ್ ದ ಸ್ಟಾಕ್ ಬೈ ಫೈರ್, ಅಮೌಂಟ್ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್, ಅದು 2 lakh ಆಗುತ್ತೆ. ಎಕ್ಸಾಂಪಲ್ ದಟ್ ಇಸ್ ಓಕೆ. Then we have to compute the amount of claim for the loss of the stock. ಮತ್ತೆ ಫಾರ್ಮುಲಾ ಎಲ್ಲ ಇರ್ತದೆ, ಅಗತ್ಯ ಬಿದ್ದಾಗ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ಬೋದು? ಈಗ ಅವರೇಜ್ ಕ್ಲಾಸ್ ಇದೆ, ಅದಕ್ಕೆ ಬೇಕಾದ ಫಾರ್ಮುಲಾ ಇದೆ. ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕಂಪ್ಯೂಟ್ ದ ಅಮೌಂಟ್ ಆಫ್ ದ ಕ್ಲೈಮ್ ಫಾರ್ ಲಾಸ್ ಆಫ್ ದ ಸ್ಟಾಕ್. ಸೊ ಅಗೈನ್ ದಿಸ್ ಇಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ನೋಡಿ, ಇಫ್ ದ ಪ್ರಾಪರ್ ಸ್ಟಾಕ್ ರೆಕಾರ್ಡ್ಸ್ ಆರ್ ನಾಟ್ ಮೇಂಟೈನ್, ಒಂದು ಕೇಸ್ ಸ್ಟಾಕ್ ರೆಕಾರ್ಡ್ ಸರಿ ಮೇಂಟೈನ್ ಮಾಡಲಿಲ್ಲ, ಆರ್ ಇಫ್ ದ ಪ್ರಾಪರ್ ರೆಕಾರ್ಡ್ಸ್ ಆರ್ ಮೇಂಟೈನ್ ಬಟ್ ದೇ ಆರ್ ಡೆಸ್ಟ್ರಾಯ್ಡ್ ಬೈ ಫೈರ್. ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ, ಅದು ಡೆಸ್ಟ್ರಾಯ್ ಆಗಿದೆ. 2 ಕೇಸ್ ಇದೆ ಇದರಲ್ಲಿ. ಒಂದು ಪ್ರಾಪರ್ ರೆಕಾರ್ಡ್ಸ್ ಇಲ್ಲ, ರೆಕಾರ್ಡ್ ನೋಡಿ ನಮಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಎರಡನೇದು ರೆಕಾರ್ಡ್ ಇದೆ, ಅದೆಲ್ಲ ಡೆಸ್ಟ್ರಾಯ್ಡ್ ಬೈ ಫೈರ್. ಹಾಗೇನ್ ಮಾಡ್ಬೇಕು? ದೆನ್ ಫಾಲೋಯಿಂಗ್ ಪ್ರೊಸೀಜರ್ ಇಸ್ ಫಾಲೋಡ್. ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ದ ಪ್ರೀವಿಯಸ್ ಇಯರ್. ಈಗ ಈ ವರ್ಷ ಜನವರಿಯಲ್ಲಿ ಏನಾದ್ರೂ ಆಗಿದ್ರೆ ಕಳೆದ ವರ್ಷದ್ದು ಏನ್ ಮಾಡ್ಬೇಕು? ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ಬೇಕು. ಕಳೆದ ವರ್ಷದ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಏನ್ ನಿಮಗೆ ಸಿಗುತ್ತೆ? ಫ್ರಮ್ ದ ಲಾಸ್ಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಪರ್ಚೇಸ್ ಇರುತ್ತೆ, ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸ್, ಓಪನಿಂಗ್ ಸ್ಟಾಕ್ ಇರ್ತದೆ, ಓಪನಿಂಗ್ ಸ್ಟಾಕ್, ಪರ್ಚೇಸ್, ದೆನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಗ್ರಾಸ್ ಪ್ರಾಫಿಟ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಐಟಮ್ ಇರ್ತದೆ, 6 ಐಟಮ್ ಇರ್ತದೆ. ಅದೆಲ್ಲ ಸಿಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಎಲ್ಲ ಐಟಮ್ ಇದ್ದಾಗ ಅದರಲ್ಲಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನಮಗೆ ಕಂಡುಹಿಡಿಯಬಹುದು. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ ಇಯರ್ ಅಲ್ಲಿ ಸಿಗುತ್ತೆ ಅಲ್ವಾ? ದ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ ಇಯರ್ ಆಫ್ ದ ಅಕರೆನ್ಸ್ ಆಫ್ ದ ಫೈರ್ ಇಸ್ ನಾಟ್ ಗಿವನ್. ಅಂದ್ರೆ ಈಗ ಅದರಲ್ಲೆಲ್ಲ ಸಿಕ್ಕಿತ್ತು, ಆದ್ರೆ ನಮಗೆ ರೇಟ್ ಆಫ್ ಪ್ರಾಫಿಟ್ ಗೊತ್ತಾಗುದಿಲ್ಲ. ಕಳೆದ ವರ್ಷದ ಟ್ರೇಡಿಂಗ್ ಅಕೌಂಟ್ ಇದೆ, ಅದರಲ್ಲಿ ಇಲ್ಲಷ್ಟೆಲ್ಲ ಮಾಹಿತಿ ಇದೆ, ಆದ್ರೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಗೊತ್ತಾಗ್ತಾ ಇಲ್ಲ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ನಮಗೆ ಗೊತ್ತಾಗದಿದ್ರೆ ಆಗ ನಾವು ಕಳೆದ ವರ್ಷದ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ದ ಟ್ರೇಡಿಂಗ್ ಅಕೌಂಟ್ ಆಫ್ ಪ್ರೀವಿಯಸ್ ಇಯರ್. ಎಲ್ಲ ಮಾಹಿತಿ ಕಳೆದ ವರ್ಷದ ಇರ್ತದೆ, ಅದನ್ನು ಯೂಸ್ ಮಾಡಿಕೊಂಡು ಲಾಸ್ಟ್ ಇಯರ್ ಇದ್ದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯಲಿಕ್ಕೆ ಟ್ರೇಡಿಂಗ್ ಅಕೌಂಟ್ ಮಾಡಿ ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್ ಅಂಡ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. Second one, preparation of the memorandum trading account of the current period. So it is prepared
ಈಗ ಕಳೆದ ವರ್ಷದ ಟ್ರೇಡಿಂಗ್ ಅಕೌಂಟ್ ಮಾಡಿ ಈ ವರ್ಷದ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಒಂದು ಮಾಡಬೇಕು. ಸೊ ಕಳೆದ ವರ್ಷದ್ದು ಟ್ರೇಡಿಂಗ್ ಅಕೌಂಟ್ ಮಾಡಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಕೊಡ್ಲಿಲ್ಲ ಅಂದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಂತರ ದಿಸ್ ಇಯರ್ ವಿ ಹ್ಯಾವ್ ಟು ಪ್ರಿಪೇರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ದಿಸ್ ಇಸ್ ನಾಟ್ ಫೈನಲ್ ಟ್ರೇಡಿಂಗ್ ಅಕೌಂಟ್, ದಿಸ್ ಇಸ್ ದ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಫ್ ದ ಕರೆಂಟ್ ಪೀರಿಯಡ್. ಕರೆಂಟ್ ಪೀರಿಯಡ್ ಅಂದ್ರೆ ಲಾಸ್ಟ್ ಇಯರ್ ನ ಎಂಡ್ ಇಂದ ಅಥವಾ ಈ ವರ್ಷದ ಬಿಗಿನಿಂಗ್ ಇಂದ ಡೇಟ್ ಆಫ್ ದ ಫೈರ್ ವರೆಗೆ, ಬಿಗಿನಿಂಗ್ ಆಫ್ ದಿಸ್ ಇಯರ್, ಫ್ರಮ್ ದ ಬಿಗಿನಿಂಗ್ ಆಫ್ ದಿಸ್ ಇಯರ್ ಟಿಲ್ ದ ಡೇಟ್ ಆಫ್ ದ ಫೈರ್, ಅಲ್ಲಿವರೆಗೆ ಒಂದು ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕು. ಈಗ ಏಪ್ರಿಲ್ 29ಕ್ಕೆ ಫೈರ್ ಆದ್ರೆ ಏಪ್ರಿಲ್ 1 ಈ ವರ್ಷ ಸ್ಟಾರ್ಟ್ ಆಗುದು, ಏಪ್ರಿಲ್ 29ರವರೆಗೆ ಆ 29 ದಿನದ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡುದು. ಇಟ್ ಈಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆಸ್ ಆನ್ ದ ಡೇಟ್ ಆಫ್ ದ ಫೈರ್. ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅದಕ್ಕೆ ಬೇಕಾಗಿ ಇದನ್ನ ಮಾಡುದು. ಯಾಕೆಂದ್ರೆ ಆ ಡೇಟ್ ಆಫ್ ದ ಫೈರ್ ಗೆ ನಿಮಗೆ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನು ಕಂಡುಹಿಡಿಬಹುದು, ಬೇರೆ ಮಾಹಿತಿ ಎಲ್ಲ ಇದ್ರೆ ಅದನ್ನು ಕಂಡುಹಿಡಿಬಹುದು. ದ ಎಸ್ಟಿಮೇಟೆಡ್ ಗ್ರಾಸ್ ಪ್ರಾಫಿಟ್ ಆಫ್ ದ ಕರೆಂಟ್ ಪೀರಿಯಡ್ ಈಸ್ ಕ್ಯಾಲ್ಕುಲೇಟೆಡ್ ದ ರೇಟ್ ಆಫ್ ದ ಗ್ರಾಸ್ ಪ್ರಾಫಿಟ್ ಆಫ್ ದ ಪ್ರೀವಿಯಸ್ ಇಯರ್. ಈ ವರ್ಷದ ಗ್ರಾಸ್ ಪ್ರಾಫಿಟ್ ಅನ್ನು ಕಳೆದ ವರ್ಷದ ಅದೇ ರೇಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುದು. ಕಳೆದ ವರ್ಷ 15% ಗ್ರಾಸ್ ಪ್ರಾಫಿಟ್ ಇದ್ರೆ ಈ ವರ್ಷವು 15% ಗ್ರಾಸ್ ಪ್ರಾಫಿಟ್ ಇದೆ ಅಂತ ಮಾಡಬಹುದು. ಅರ್ಥ ಇದಲ್ವಾ? ಈಗ ಈಗಿನ ಕಾಲದಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಇರುವ ಕಾರಣ ಇಷ್ಟೊಂದು ಸಮಸ್ಯೆ ಬರುವುದಿಲ್ಲ. ಎಲ್ಲವೂ ಈಗ ಟ್ಯಾಲಿ ಅಥವಾ ಬೇರೆ ಸಾಫ್ಟ್ವೇರ್ ಅಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇದ್ರೆ ಅಲ್ಲಿ ಎಲ್ಲಾ ಮಾಹಿತಿ ಸಿಗುತ್ತೆ, ಮತ್ತೆ ಇಂತಹ ಟೆನ್ಷನ್ ಯಾವ್ದು ಇರುವುದಿಲ್ಲ. ದಿಸ್ ಅಕೌಂಟ್ ಇಸ್ ಬ್ಯಾಲೆನ್ಸ್ಡ್ ಅಂಡ್ ಡಿಫರೆನ್ಸ್ ಇಸ್ ಎಸ್ಟಿಮೇಟೆಡ್. ಡಿಫರೆನ್ಸ್ ಈಸ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಮತ್ತೆ ಈ ಟ್ರೇಡಿಂಗ್ ಅಕೌಂಟ್ ಮಾಡಿ ಅದರಲ್ಲಿ ಸೇಲ್ಸ್, ಪರ್ಚೇಸ್, ಓಪನಿಂಗ್ ಸ್ಟಾಕ್ ಕಳೆದ ವರ್ಷದ ಇರ್ತದೆ, ಅದು ಈಗ ಕಳೆದ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಇರ್ತದೆ, ಅದನ್ನು ಈ ವರ್ಷದ ಓಪನಿಂಗ್ ಸ್ಟಾಕ್ ಮಾಡಬೇಕು. ಪರ್ಚೇಸ್ ರೆಕಾರ್ಡ್ ನೋಡಿ ಪರ್ಚೇಸ್ ಬರಿಬೇಕು. ಗ್ರಾಸ್ ಪ್ರಾಫಿಟ್ ಏನ್ ಮಾಡ್ಬೇಕು, ಕಳೆದ ವರ್ಷ ಸೇಲ್ಸ್ ಬರಿಬೇಕು ಕ್ರೆಡಿಟ್ ಸೇಲ್ ಅಲ್ಲಿ. ಮತ್ತೆ ಸೇಲ್ಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಗ್ರಾಸ್ ಪ್ರಾಫಿಟ್, ಕಳೆದ ವರ್ಷದ ಗ್ರಾಸ್ ಪ್ರಾಫಿಟ್ ನೋಡಿ ಈ ವರ್ಷ ಕ್ಯಾಲ್ಕುಲೇಟ್ ಮಾಡಿ ಗ್ರಾಸ್ ಪ್ರಾಫಿಟ್ ಬರಿಬೇಕು. ಈಗ ನೋಡಿ ಓಪನಿಂಗ್ ಸ್ಟಾಕ್ ಆಯ್ತು, ಪರ್ಚೇಸ್ ಆಯ್ತು, ಗ್ರಾಸ್ ಪ್ರಾಫಿಟ್ ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಆಯ್ತು, ಸೇಲ್ಸ್ ಆಯ್ತು, ಇನ್ನು ಉಳಿಯುವುದು ಕ್ಲೋಸಿಂಗ್ ಸ್ಟಾಕ್, ಅದು ಬ್ಯಾಲೆನ್ಸಿಂಗ್ ಫಿಗರ್ ಅದು ಬ್ಯಾಲೆನ್ಸಿಂಗ್ ಫಿಗರ್. ಹಾಗಾಗಿ ಡಿಫರೆನ್ಸ್ ಇಸ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್. ಡೇಟ್ ಆಫ್ ದ ಫೈರ್ ಅಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಅದಾಗಿರ್ತದೆ. ಈಗ ಎರಡಾಯ್ತು. ಇನ್ನು ಕ್ಯಾಲ್ಕುಲೇಷನ್ ಆಫ್ ದ ಅಮೌಂಟ್ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್. ಅಮೌಂಟ್ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್ ಕ್ಯಾನ್ ಬಿ ಅಸರ್ಟೈನ್ಡ್ ಲೈಕ್ ದಿಸ್. ಫಸ್ಟ್ ಆಫ್ ಆಲ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆಸ್ ಆನ್ ದ ಡೇಟ್ ಆಫ್ ದ ಫೈರ್, ಎಷ್ಟು ವ್ಯಾಲ್ಯೂ ಆಫ್ ದ ಸ್ಟಾಕ್ ಇದೆ ಅಂತ ನೋಡ್ಬೇಕು. ನೆಕ್ಸ್ಟ್ ಫ್ರಮ್ ದಟ್ ಡಿಡಕ್ಟ್ ಲೆಸ್ ಸ್ಟಾಕ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಸಾಲ್ವೇಜ್ ಆರ್ ಸೇವ್ಡ್. ಎಷ್ಟು ಉಳಿದಿದೆ, ಬಚಾವಾಗಿದೆ ಅಲ್ಲಿ ಯಾವುದರಿಂದ ಫೈರ್ ಆಗದೆ ಅಲ್ಲಿ ಎಷ್ಟು ಉಳಿದಿದೆ, ಎಷ್ಟು ಸಂರಕ್ಷಿಸಲ್ಪಟ್ಟಿದೆ, ಸಾಲ್ವೇಜ್ ಆಗಿದೆ, ಅದನ್ನ ನಾವು ನೋಡ್ಬೇಕು, ಮೈನಸ್ ಮಾಡ್ಬೇಕು. ಆಗ ಅಮೌಂಟ್ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್ ಸಿಗುತ್ತೆ. ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನಂದ್ರೆ ಕಂಪ್ಯೂಟೇಷನ್ ಆಫ್ ದ ಅಮೌಂಟ್ ಆಫ್ ದ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್. ಅಮೌಂಟ್ ಆಫ್ ಕ್ಲೈಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ಸಾಮಾನ್ಯವಾಗಿ ಇದೇ ಸಾಕಾಗುತ್ತೆ, ಆದ್ರೆ ಎವರೇಜ್ ಕ್ಲಾಸ್ ಅಂತ ಒಂದು ಕ್ಲಾಸ್ ಇದ್ರೆ, ಎವರೇಜ್ ಕ್ಲಾಸ್ ಏನಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಎವರೇಜ್ ಕ್ಲಾಸ್ ಇದ್ರೆ, if there is average clause and there is under insurance and if only a part of the stock is destroyed by fire, ಮೂರು ಕಂಡೀಷನ್ ಇದೆ. ಒಂದು ಎವರೇಜ್ ಕ್ಲಾಸ್ ಇರ್ಬೇಕು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ, ಒಂದು ಕಂಡೀಷನ್, ಅದು ಒಂದು ರೂಲ್, ಅದು ಒಂದು ಏನು ಅದರಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಎವರೇಜ್ ಕ್ಲಾಸ್ ಅಂತ ಒಂದು ಕ್ಲಾಸ್ ಇದ್ರೆ. ಎರಡನೆಯದಾಗಿ ನಿಮ್ಮಲ್ಲಿ ಇನ್ಶೂರೆನ್ಸ್ ಕಡಿಮೆ ಇರಬೇಕು. 10 ಲಕ್ಷ ಡೆಸ್ಟ್ರಾಯ್ ಆಗಿದೆ, ಆದ್ರೆ ನೀವು ಇನ್ಶೂರೆನ್ಸ್ ತಗೊಂಡದ್ದು 5 ಲಕ್ಷಕ್ಕೆ 6 ಲಕ್ಷಕ್ಕೆ ಅಷ್ಟೇ, ಅಂಡರ್ ಇನ್ಶೂರೆನ್ಸ್ ಅದು. ಅಂಡ್ ಇಫ್ ಓನ್ಲಿ ಎ ಪಾರ್ಟ್ ಆಫ್ ದ ಸ್ಟಾಕ್ ಇಸ್ ಡೆಸ್ಟ್ರಾಯ್ಡ್, ಮೂರನೆಯದ್ದು ಎಲ್ಲಾ ಸ್ಟಾಕ್ ಡೆಸ್ಟ್ರಾಯ್ ಆಗಲಿಲ್ಲ, ಅರ್ಧ ಅಥವಾ ಒಂದು ಭಾಗ, ಒಂದು ಪಾರ್ಟ್ ಮಾತ್ರ ಡೆಸ್ಟ್ರಾಯ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಮೌಂಟ್ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಕ್ಯಾನ್ ಬಿ ಅಮೌಂಟ್ ಆಫ್ ಸ್ಟಾಕ್ ಲಾಸ್ಟ್ ಬೈ ಫೈರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ನೋಡಿ ಅಲ್ಲಿ ಫಾರ್ಮುಲಾ ಕಾಣ್ತದಲ್ವಾ, ಏನಿದೆ ಫಾರ್ಮುಲಾ? ಫಾರ್ಮುಲಾ ನೋಡಿ, ಕ್ಲೈಮ್ ಇಸ್ ಈಕ್ವಲ್ ಟು actual loss divided by stock on the date of fire into amount of policy. actual loss ಎಷ್ಟಾಗಿದೆ ಇದು, ಈ ಅಮೌಂಟ್ ಇದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಅದಿದು ಈ ಫಸ್ಟ್ ಅಮೌಂಟ್. ಅರ್ಥ ಇದಲ್ಲ? ಆಕ್ಚುಯಲ್ ಲಾಸ್, ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್, ಮತ್ತೆ ಅಮೌಂಟ್ ಆಫ್ ಪಾಲಿಸಿ, ನೀವು ಎಷ್ಟು ಪಾಲಿಸಿ ತಗೊಂಡಿದ್ರಿ ಅಷ್ಟು, ಅದು ಅರ್ಥ ಆಯ್ತಲ್ವಾ? ಈಗ ಆಕ್ಚುಯಲ್ ಲಾಸ್ 2 lakh, ಸ್ಟಾಕ್ ಎಷ್ಟಿದೆ 10 lakh ಇದೆ, ಆಗ 2 lakh 10 lakh. ಮತ್ತೆ ಪಾಲಿಸಿ ನೀವು ತಗೊಂಡದ್ದು 5 lakh ಮಾತ್ರ, ಆಗ ಇಂಟು 5 lakh.
ಆಗ ಎಷ್ಟಾಗ್ತದೆ 2 lakh divided by 10 lakh into 5 lakh ಅಮೌಂಟ್ ಆಫ್ ದ ಪಾಲಿಸಿ. ಈ ರೀತಿ ಮಾಡಿದ್ರೆ ಕ್ಲೈಮ್ ನಿಮಗೆ ಅಮೌಂಟ್ ಸಿಗುತ್ತೆ. ಓಕೆ ರೈಟ್. ನಾವು ಈಗ ಹೇಳಿದೆ ನಾನು ಎವರೇಜ್ ಕ್ಲಾಸ್ ಏನಿದೆ. ಎವರೇಜ್ ಕ್ಲಾಸ್ ಅಂದ್ರೆ ಏನು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಥಿಯರಿಟಿಕಲ್ ಆಗಿ ಕ್ವಶನ್ ಬರ್ತದೆ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ನೋಡುವಾಗ ನಿಮಗೆ ಇದು ಗೊತ್ತಿರಬೇಕು. ಎವರೇಜ್ ಕ್ಲಾಸ್, ಯೂಶುವಲಿ ಎವ್ರಿ ಇನ್ಶೂರೆನ್ಸ್ ಕಂಪನಿ ಕಂಟೈನ್ಸ್ ಎ ಕ್ಲಾಸ್ ನೋನ್ ಆಸ್ ಎವರೇಜ್ ಕ್ಲಾಸ್. ಎಲ್ಲಾ ಇನ್ಶೂರೆನ್ಸ್ ಅಲ್ಲಿ ಇದೊಂದು ಕ್ಲಾಸ್ ಇರ್ತದೆ. ದಿಸ್ ಕ್ಲಾಸ್ ಇಸ್ ಇಂಟೆಂಡೆಡ್ ಟು ಡಿಸ್ಕರೇಜ್ ದ ಅಂಡರ್ ಇನ್ಶೂರೆನ್ಸ್. ಇದನ್ನು ಯಾಕೆ ಮಾಡೋದಂದ್ರೆ ಅಂಡರ್ ಇನ್ಶೂರೆನ್ಸ್ ಮಾಡಬಾರ್ದು ಅಂತ. ಕೆಲವರು ಏನ್ ಮಾಡ್ತಾರೆ, ತನ್ನ ಸ್ಟಾಕ್ ವ್ಯಾಲ್ಯೂ ಸಾಮಾನ್ಯವಾಗಿ ಗೋಡೌನ್ ಅಲ್ಲಿ ಒಂದು 1 ಕೋಟಿ ರೂಪಾಯಿ ಸ್ಟಾಕ್ ಇರ್ತದೆ, ಆದ್ರೆ ಇನ್ಶೂರೆನ್ಸ್ ತೆಗೆದು ಒಂದು 10 ಲಕ್ಷಕ್ಕೆ ಮಾತ್ರ ಉಳಿದದನ್ನು ಬಿಡ್ತಾರೆ. ಅದನ್ನ ಡಿಸ್ಕರೇಜ್ ಮಾಡ್ಲಿಕ್ಕೆ ಬೇಕಾಗಿ ಎವರೇಜ್ ಕ್ಲಾಸ್ ಇರ್ತದೆ. ಎವರೇಜ್ ಕ್ಲಾಸ್ ಇದ್ರೆ ನಿಮಗೆ 10 ಲಕ್ಷಕ್ಕೆ ಇನ್ಶೂರೆನ್ಸ್ ತಗೊಂಡಿದ್ರೆ ನಿಮ್ಮ ಸ್ಟಾಕ್ ಎಷ್ಟೇ ಇರಲಿ 10 ಲಕ್ಷದ ಎವರೇಜ್ ಸಿಗುವುದು. 10 ಲಕ್ಷ ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟಾಕ್ 1 ಕೋಟಿ ಇದೆ, ಇನ್ಶೂರೆನ್ಸ್ 10 ಲಕ್ಷಕ್ಕೆ ಮಾತ್ರ ತಗೊಂಡಿದ್ದೀರಿ. ಆಗ ಎವರೇಜ್ ಕ್ಲಾಸ್ ಇದ್ರೆ ನಿಮಗೆ 5 ಲಕ್ಷ ಲಾಸ್ ಆದ್ರೂ ನಿಮಗೆ 5 ಲಕ್ಷ ಫುಲ್ ಸಿಗುವುದಿಲ್ಲ. ಯಾಕಂದ್ರೆ ಟೋಟಲ್ ಸ್ಟಾಕ್ ಎಷ್ಟಿದೆಯೋ ನಿಮ್ಮ ನಿಜವಾದ ಲಾಸ್ ಎಷ್ಟಿದೆಯೋ ಆ ಪ್ರಪೋರ್ಷನ್ ಅಲ್ಲಿ ಮಾತ್ರ ಸಿಗುವುದು. ಅದಕ್ಕೆ ನಾನು ಫಾರ್ಮುಲಾ ಹಾಕಿದ್ದು ಆಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್ ಇಂಟು ಅಮೌಂಟ್ ಆಫ್ ಪಾಲಿಸಿ. ಅಮೌಂಟ್ ಆಫ್ ಪಾಲಿಸಿ ನೀವು ಎಷ್ಟು ಮಾಡಿದ್ರೆ ಅಷ್ಟೇ ಸಿಗುವಂಥದ್ದು. ನೀವೀಗ ಒಂದು ಕಡಿಮೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿದ್ರೆ ಅಷ್ಟೇ ಸಿಗುವಂಥದ್ದು. ಈಗ ಅಮೌಂಟ್ ಆಫ್ ಪಾಲಿಸಿ ನೀವು 2 lakh ತಗೊಂಡಿದ್ದೀರಿ, ಆದ್ರೆ ನಿಜವಾಗಿ ನಿಮ್ಮಲ್ಲಿ ಸ್ಟಾಕ್ 10 ಲಕ್ಷ ಇದೆ. ಆಗ ನಿಮಗೆ ಲಾಸಿನ 20% ಮಾತ್ರ ಸಿಗುತ್ತೆ, ಅಷ್ಟೇ ಸಿಗುವುದು. ಅದು ಈ ಫಾರ್ಮುಲಾ ಇದೆ, ಎಲ್ಲದು ಹೇಳ್ತೇನೆ ಮತ್ತೆ. The average clause limits the liability of the insurance company to that proportion of the actual amount of the loss which the insured amount bears to the total value of the stock destroyed by fire. ಅಂದ್ರೆ ಎವರೇಜ್ ಕ್ಲಾಸ್ ಇದ್ರೆ ನಿಮಗೆ ಸಿಗುವಂತಹ ಕ್ಲೈಮ್ ಕಡಿಮೆ ಆಗ್ತದೆ, ಅದು ಲಿಮಿಟ್ ಆಗ್ತದೆ. ಕಂಪನಿ ತನ್ನ ಲಯಾಬಿಲಿಟಿಯನ್ನ ಪ್ರಪೋರ್ಷನೇಟ್ ಆಗಿ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಕೊಡುವುದಿಲ್ಲ, ಅದನ್ನ ಪ್ರಪೋರ್ಷನ್ ಮಾತ್ರ ಕೊಡ್ತದೆ. ನೀವು ಎಷ್ಟು ಪರ್ಸೆಂಟೇಜ್ ಇನ್ಶೂರೆನ್ಸ್ ತಗೊಂಡಿದ್ದೀರೋ, ಎಷ್ಟು ಪಾಲಿಸಿ ತಗೊಂಡಿದ್ದೀರೋ ಅದಕ್ಕೆ ಹೊಂದಿಕೊಂಡಿದೆ. ನೀವು ಫುಲ್ ಇನ್ಶೂರೆನ್ಸ್ ತಗೊಂಡಿದ್ರೆ ಸಮಸ್ಯೆ ಇಲ್ಲ. ಫುಲ್ ಸ್ಟಾಕಿಗೆ 1 ಕೋಟಿಗೆ ಇನ್ಶೂರೆನ್ಸ್ ತಗೊಂಡಿದ್ದೀರಿ, 10 ಲಕ್ಷ ಲಾಸ್ ಆಗಿದೆ, 10 ಲಕ್ಷ ಸಿಗುತ್ತೆ. 1 ಕೋಟಿಗೆ ಇನ್ಶೂರೆನ್ಸ್ ತಗೊಂಡಿದ್ದೀರಿ, 10 ಲಕ್ಷ ಲಾಸ್ ಆದ್ರೆ 10 ಲಕ್ಷ ಸಿಗ್ತದೆ, 15 ಲಕ್ಷ ಲಾಸ್ ಆದ್ರೆ 15 ಲಕ್ಷ ಸಿಗುತ್ತೆ. ಆದ್ರೆ ನೀವು 1 ಕೋಟಿ ಸ್ಟಾಕ್ ಇದ್ರೆ ನೀವು ತಗೊಳ್ಳುವ ಇನ್ಶೂರೆನ್ಸ್ 10 ಲಕ್ಷಕ್ಕೆ ಮಾತ್ರ, 1 ಕೋಟಿಗೆ ತಗೊಳ್ಳಿಲ್ಲ. ಆಗ ನಿಮಗೆ ಪ್ರಪೋರ್ಷನೇಟ್ ಮಾತ್ರ ಸಿಗುತ್ತೆ, ಫುಲ್ 10 ಲಕ್ಷ ಇನ್ಶೂರೆನ್ಸ್ ಸಿಗಲ್ಲ. ಅದಕ್ಕೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಟ್ ಮಸ್ಟ್ ಬಿ ನೋಟೆಡ್ ದಟ್ ಎವರೇಜ್ ಕ್ಲಾಸ್ ಬಿಕಮ್ಸ್ ಅಪ್ಲಿಕೇಬಲ್. ಎವರೇಜ್ ಕ್ಲಾಸ್ ಯಾವಾಗ ಅಪ್ಲಿಕೇಬಲ್ ಆಗ್ತದೆ? ಕಂಡೀಷನ್ ಇದೆ. ಇಫ್ ದೇರ್ ಈಸ್ ಅಂಡರ್ ಇನ್ಶೂರೆನ್ಸ್, ಒಂದನೇ ಕಂಡೀಷನ್ ಅಂಡರ್ ಇನ್ಶೂರೆನ್ಸ್ ಇರಬೇಕು. ಓನ್ಲಿ ಇಫ್ ದ ಪಾರ್ಟ್ ಆಫ್ ದ ಸ್ಟಾಕ್ ಇನ್ಶೂರ್ಡ್ ಇಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಮತ್ತೊಂದು, ಇನ್ಶೂರೆನ್ಸ್ ತಗೊಂಡಂತಹ ಸ್ಟಾಕ್ ಅಲ್ಲಿ ಒಂದು ಭಾಗ ಮಾತ್ರ, ಒಂದು ಪಾರ್ಟ್ ಮಾತ್ರ ಡಿಸ್ಟ್ರಾಯ್ ಆಗಿದೆ, ಸಂಪೂರ್ಣವಾಗಿ ಡಿಸ್ಟ್ರಾಯ್ ಆಗಲಿಲ್ಲ, ಆಗ ಎವರೇಜ್ ಕ್ಲಾಸ್ ನಿಮಗೆ ಅನ್ವಯ ಆಗ್ತದೆ. ಅಂಡರ್ ಇನ್ಶೂರೆನ್ಸ್ ಮೀನ್ಸ್ ಪಾಲಿಸಿ ಅಮೌಂಟ್ ಇಸ್ ಲೆಸ್ ದ್ಯಾನ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಎಫೆಕ್ಟೆಡ್ ಬೈ ಫೈರ್. ಅಂದ್ರೆ ಲಾಸ್, ನಿಮ್ಮ ಪಾಲಿಸಿ ಅಮೌಂಟ್ ಲಾಸ್ಗಿಂತ ಕಡಿಮೆ ಇದ್ರೆ, ಅರ್ಥ ಇದಲ್ಲ, ಅದಕ್ಕೆ ನಾವು ಪಾಲಿಸಿ ಅಮೌಂಟ್ ಲಾಸ್ಗಿಂತ ಕಡಿಮೆ ಇದ್ರೆ ಆಗ ನಾವು ಅದಕ್ಕೆ ಏನು ಹೇಳ್ತೇವೆ ಅಂದ್ರೆ ಅಂಡರ್ ಇನ್ಶೂರೆನ್ಸ್ ಅಂತ ಹೇಳ್ತೇವೆ. And the average clause is applicable, then the value of the insurance claim is calculated like this. Claim is equal to actual loss divided by stock on the date of fire into amount of policy. ಈ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಎವರೇಜ್ ಕ್ಲಾಸ್ ಇರುವಾಗ ಇದನ್ನ ನಾವು ಪ್ರಾಬ್ಲಮ್ ವರ್ಕೌಟ್ ಮಾಡುವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ಲಿಕ್ಕಿದೆ. So these are the things. I am not giving you any journal entries when we are working the problem. If whenever necessary, I will give you the journal entries there itself. This is the end of this first session. With the first session, I have completed the theoretical part of this chapter, and we will work out problems from the next session onwards. Next session ಅಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸೊಲ್ಯೂಷನ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಗೆ ಹೋಗ್ತೇನೆ. ಈಗ in today's session, as a part of the today's session, I have some multiple choice questions. A fire insurance policy is usually taken to cover the loss of the stock, loss of fixed assets, loss of profit, all of the above. ಯಾವುದು ಅಂತ ಬರೆಯಿದ್ರೆ, if proper stock records are maintained and if such records are not destroyed by fire, value of the stock on the date of the fire can be ascertained from stock records, estimates, past records, none of the above. ಅಂದ್ರೆ ಸ್ಟಾಕ್ ರೆಕಾರ್ಡ್ ಇದೆ, ಎಲ್ಲವೂ ಸುರಕ್ಷಿತವಾಗಿದೆ. ಆಗ ಸ್ಟಾಕ್ ಅನ್ನ ಡೇಟ್ ಆಫ್ ದ ಫೈರ್ ಅಲ್ಲಿ ವ್ಯಾಲ್ಯೂ ಆಫ್ ದ ಸ್ಟಾಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು? ನೆಕ್ಸ್ಟ್ ಒನ್, ಟು ಅಸರ್ಟೈನ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ದ ಫೈರ್, ಡ್ಯಾಶ್ ಈಸ್ ಪ್ರಿಪೇರ್. ಡೇಟ್ ಆಫ್ ಫೈರ್ ಅಲ್ಲಿ ನಮಗೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಬೇಕಾದ್ರೆ ಏನನ್ನ ಪ್ರಿಪೇರ್ ಮಾಡಬೇಕು?
Memorandum trading account of the current period, trading account of the previous period, profit and loss account, none of the above. ಇದರಲ್ಲಿ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಎವರೇಜ್ ಕ್ಲಾಸ್ ಇಸ್ ಇಂಟೆಂಡೆಡ್ ಟು, ಎವರೇಜ್ ಕ್ಲಾಸಿನ ಉದ್ದೇಶ ಏನು? ಎಂಕರೇಜ್ ಅಂಡರ್ ಇನ್ಶೂರೆನ್ಸ್, ಡಿಸ್ಕರೇಜ್ ಅಂಡರ್ ಇನ್ಶೂರೆನ್ಸ್, ಡಿಸ್ಕರೇಜ್ ದ ಇನ್ಶೂರೆನ್ಸ್ ಇಟ್ ಸೆಲ್ಫ್, ನನ್ ಆಫ್ ದ ಅಬೌವ್. ನೆಕ್ಸ್ಟ್ ಒನ್, ಎವರೇಜ್ ಕ್ಲಾಸ್ ಬಿಕಮ್ಸ್ ಅಪ್ಲಿಕೇಬಲ್. ಯಾವಾಗ ಎವರೇಜ್ ಕ್ಲಾಸ್ ಅಪ್ಲಿಕೇಬಲ್ ಆಗ್ತದೆ? ಈಗ ನಾನು ಹೇಳಿದಷ್ಟೇ, ಇಫ್ ದರ್ ಈಸ್ ಅಂಡರ್ ಇನ್ಶೂರೆನ್ಸ್, ಇಫ್ ದ ಪಾರ್ಟ್ ಆಫ್ ದ ಸ್ಟಾಕ್ ಇನ್ಶೂರ್ಡ್ ಇಸ್ ಡಿಸ್ಟ್ರಾಯ್ಡ್ ಬೈ ಫೈರ್, ಬೋತ್ ಆಫ್ ದ ಅಬೌವ್, ನನ್ ಆಫ್ ದ ಅಬೌವ್. ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಕಂಡೀಷನ್ ಇದೆಯಾ, ಅಥವಾ ಇದು ಯಾವುದು ಅಲ್ಲ ಅಂತ ಯಾವುದು 4 ಚಾಯ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅದನ್ನ ಚೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ದ ಕ್ಲಾಸ್.